ಪೂಜಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ವ್ಲಾಗ್ಸ್. ನಾನಿವತ್ತು ಮನೆಯಲ್ಲಿ ಗಾರ್ಡನಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ಹೊಸದಾಗಿ ಪಾಟ್ ತಂದು ಅದಕ್ಕೆ ಹಳೇದು ಇರ್ತಕ್ಕಂಥ ಸಸಿಗಳನ್ನೆಲ್ಲ ರಿಪೋರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಅದರಲ್ಲಿರ್ತಕ್ಕಂಥ ಸಸಿಗಳನ್ನು ತೆಗೆದುಬಿಟ್ಟು ಹೊಸ ಪಾಟ್ಗಳಲ್ಲಿ ನೆಡ್ತಾ ಇದ್ದೀವಿ. ಹಾಗೆ ನೋಡ್ತಾ ಇದ್ದೀರಲ್ಲ, ಇವತ್ತಿನ ವ್ಲಾಗ್ ನಂದು ಗಾರ್ಡನಿಂಗ್ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾವಿವತ್ತು ಇಷ್ಟೊಂದು ಚೆನ್ನಾಗಿ ಬರಲಿಕ್ಕೆ ಯಾವ ರೀತಿ ಗೊಬ್ಬರನ ಹಾಕ್ತೀವಿ, ಹೇಗೆಲ್ಲ ಇದನ್ನ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಪಾಟ್ ತಂದಿದ್ವಲ್ಲ, ಅದನ್ನ ಕ್ಲೀನಾಗಿ ವಾಶ್ ಮಾಡಿಟ್ಟು ಅದಕ್ಕೆ ಹೊಲದಲ್ಲಿರ್ತಕ್ಕಂಥ ಕೆಂಪು ಮಣ್ಣು ಅಥವಾ ಕಪ್ಪು ಮಣ್ಣು ಅಂತ ಹೇಳ್ತಾರೆ, ಅದೆರಡನ್ನು ಮಿಕ್ಸ್ ಮಾಡಿ ಈ ರೀತಿಯಾಗಿ ಒಣಗಿದ ಮಣ್ಣನ್ನು ಪಾಟ್ಗಳಲ್ಲಿ ಹಾಕಿ ಇಡ್ತೀವಿ. ಹಾಗೆ ಅದರಲ್ಲಿರ್ತಕ್ಕಂಥ ಕಲ್ಲುಗಳು ಹಾಗೆ ಏನಾದರೂ ಕಡ್ಡಿಗಳಿದ್ದರೆ, ಕಸಗಳು ಅಂದರೆ ಇರ್ತಾವಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬರೀ ಮಣ್ಣನ್ನೇ ಅಥವಾ ಕ್ಲೀನಾಗಿ ಸಣ್ಣದಾಗಿರ್ತಕ್ಕಂಥ ಮಣ್ಣನ್ನು ಹಾಕಿ ಇಡ್ತೀವಿ. ಹಾಗೆ ಇಲ್ಲಿ ನಾವು ಕೆಲವೊಂದು ಸಸಿಗಳನ್ನು ಹೊಸದಾಗಿ ಕೂಡ ತೊಗೊಂಬಂದಿದ್ವಿ. ಗುಲಾಬಿ ಸಸಿ ಗಿಡಗಳು, ಹಾಗೆ ದಾಸವಾಳ ಸಸಿ ಗಿಡಗಳು, ಕೆಲವೊಂದು ಸಸಿ ಗಿಡಗಳನ್ನು ತೊಗೊಂಬಂದಿದ್ವಿ ನರ್ಸರಿಯಿಂದ ತಂದುಬಿಟ್ಟು. ಇವಾಗ ಈ ರೀತಿಯಾಗಿ ಸಸಿಗಳನ್ನು ನೆಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಗುಲಾಬಿ ಗಿಡನ ನೆಟ್ಬಿಟ್ಟು, ಗುಲಾಬಿ ಗಿಡ ಹಾಗೆ ಮಲ್ಲಿಗೆ ಗಿಡಗಳು ಇತ್ತು ನಮ್ಮ ಮನೆಯಲ್ಲಿ. ಆಲ್ರೆಡಿ ಮಲ್ಲಿಗೆ ಸ್ವಲ್ಪ ಬೆಳೆದಿದೆ, ಹಾಗೆ ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿತ್ತು. ಅದನ್ನು ಕೂಡ ಯಾವ ರೀತಿಯಾಗಿ ಬೆಳಿಬೋದು, ಮುಂದೆ ಅದು ಹೇಗೆಲ್ಲ ಬೆಳೆಯುತ್ತೆ ಅಂತ ಕೂಡ ತೋರಿಸ್ತೀವಿ. ಹಾಗೆ ಒಂದು ತುಳಸಿ ಸಸಿನ ನೆಡೋಣ ಅಂತ ಹೇಳಿಬಿಟ್ಟು ತುಳಸಿ ಸಸಿನೂ ಕೂಡ ನೆಡ್ತಾ ಇದ್ದೀವಿ. ಯಾವುದೇ ಗಿಡ ಆದರೂ ತುಳಸಿ ಗಿಡ ಎಲ್ಲರ ಮನೆಯಲ್ಲಿ ಕಾಮನ್. ಹಾಗೆ ನಮ್ಮನೆಯಲ್ಲೂ ತುಂಬ ಸಸಿ ಅಂದರೆ ತುಳಸಿ ಗಿಡ ತುಂಬ ದೊಡ್ಡದೇ ಇತ್ತು. ಇನ್ನೊಂದು ಸಸಿ ಇರಲಿ ಅಂತ ಹೇಳಿಬಿಟ್ಟು ತುಳಸಿ ಗಿಡನ ಇಟ್ಟಿದ್ದೀವಿ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕೆಲವೊಂದು ಗಿಡಗಳನ್ನು ನಾವು ಯಾವ ರೀತಿ ಪೋಷಣೆ ಮಾಡ್ತೀವಿ ಅಂತ ಕೂಡ ತೋರಿಸ್ತೀನಿ. ಇದು ಬಸಂತಿ ಹೂವು ಅಂತ ಏನೋ ಹೇಳ್ತಾರೆ, ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಇದು ಹಳದಿ ಹೂವು ಬಿಡುತ್ತೆ. ಅದು ಬಿಟ್ಟ ಮೇಲೆ ಖಂಡಿತವಾಗಿ ಒಂದು ವಿಡಿಯೋನ ಕ್ಲಿಪ್ ಹಾಕ್ತೀನಿ. ಇವಾಗ ತಾನೇ ಹಚ್ಚಿದ್ದೀವಲ್ಲ, ಇದು ಸ್ವಲ್ಪ ಬೆಳೆದು ದೊಡ್ಡದಾದಮೇಲೆ ಇದರಲ್ಲಿ ಯಾವ ರೀತಿ ಯಾವ ಕಲರ್ ಹೂ ಬರುತ್ತೆ ಅಂತ ನೋಡಿಬಿಟ್ಟು ಅದನ್ನು ಒಂದು ವಿಡಿಯೋನ ಹಾಕ್ತೀನಿ. ಇವಾಗ ಇದರಲ್ಲಿರ್ತಕ್ಕಂಥ ಕೆಲವೊಂದು ಕಸಕಡ್ಡಿಗಳನ್ನು ಕ್ಲೀನಾಗಿ ತೆಗೆದ್ರೂ ಕೂಡ ಅದು ಸ್ವಲ್ಪ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನೊಂದು ಸಸಿ ನೆಡ್ತಾ ಇದ್ದೀವಿ. ಹಾಗೆ ಮನೆಯಲ್ಲಿರ್ತಕ್ಕಂಥ ಕನಕಾಂಬರ ಸಸಿ ಹಾಗೆ ಸೇವಂತಿಗೆ ಸಸಿ ಕೆಲವೊಂದು ಸಸಿಗಳನ್ನು ನೆಡ್ತಾ ಇದ್ದೀವಿ. ಹೂವಿನ ಸಸಿ ಎಲ್ಲ ಮಳೆ ಇನ್ನು ಸ್ಟಾರ್ಟ್ ಆಯ್ತಲ್ಲ, ಸಸಿಗಳು ತುಂಬ ಚೆನ್ನಾಗೇ ಸಿಗುತ್ತೆ. ಹಾಗೆ ಇವಾಗ ಯಾವುದೇ ರೀತಿ ಗಿಡಗಳನ್ನು ನೆಟ್ಟರೂ ಕೂಡ ಅದು ಚೆನ್ನಾಗೇ ಬರುತ್ತೆ ಅಂತ ಹೇಳಿಬಿಟ್ಟು ನಾವು ಮಳೆಗಾಲದಲ್ಲೇ ಸಸಿಗಳನ್ನು ನೆಡೋದು. ಹಾಗೆ ಇವಾಗ ಇಷ್ಟು ಸಸಿಗಳನ್ನು ನೆಟ್ಬಿಟ್ಟು ಎಲ್ಲದಕ್ಕೂ ನೀರು ಹಾಕಿ ಅದಕ್ಕೆ ಪ್ಯೂರ್ ಆಗಿರ್ತಕ್ಕಂಥ ಗೊಬ್ಬರ ಅಂದರೆ ಸಗಣಿ ಗೊಬ್ಬರ, ಹಸುವಿನ ಸಗಣಿ ಏನಿರುತ್ತಲ್ಲ ಅದರದ್ದೇ ನಾವು ಎಲ್ಲ ಗಿಡಕ್ಕೂ ಅದನ್ನೇ ಹಾಕೋದು. ನಮ್ಮನೇಲಿ ಯಾವುದೇ ಗಿಡ ಆಗಲಿ, ಇದು ಹೊಸ ಸಸಿ ಅಂತ ಅಲ್ಲ, ಹಳೇದು ಯಾವುದೇ ಸಸಿ ಆದರೂ ಕೂಡ ಇದು ಕಾಮನ್ ಆಗಿ ಸಿಗುತ್ತಲ್ಲ, ಹಾಗಾಗಿ ನಾವು ನೈಸರ್ಗಿಕವಾಗಿರ್ತಕ್ಕಂಥ ಸಗಣಿ ಗೊಬ್ಬರವನ್ನೇ ಹಾಕ್ತೀವಿ. ಈ ಸಗಣಿ ಗೊಬ್ಬರ ಹಾಕೋದ್ರಿಂದ ಕೀಟಗಳು ಆಗಲಿ ಯಾವುದೇ ಆಗಲಿ ಬರೋದಿಲ್ಲ. ಹಾಗೆ ನಾವು ಸಗಣಿ ಗೊಬ್ಬರ ಹಾಕೋದ್ರಿಂದ ಗಿಡಗಳಿಗೆ ಫಲವತ್ತಾದಂಥ ಗೊಬ್ಬರ ಸಿಗುತ್ತೆ ಅಂತಲೇ ಹೇಳ್ಬೋದು. ರಾಸಾಯನಿಕ ಗೊಬ್ಬರಕ್ಕಿಂತ ಈ ರೀತಿ ಸಾವಯವ ಗೊಬ್ಬರನ ಬಳಸೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಸೊಂಪಾಗಿ ಬೆಳೆದು ಹೂವು ಅಥವಾ ನಾವು ಯಾವ ಫಲಗಳನ್ನು ಹಾಕಿರ್ತೀವಲ್ಲೋ ಆ ಫಲಗಳನ್ನು ಕೊಡುತ್ತೆ ಅಂತ ಹೇಳ್ಬೋದು. ಇವಾಗ ಪ್ರತಿಯೊಂದು ಗಿಡಕ್ಕೂ ನಾವು ಯಾವ್ಯಾವ ಸಸಿ ನೆಟ್ಟಿದ್ದೀವಲ್ಲ ಅದಕ್ಕೆ ಅರ್ಧ ಮಣ್ಣು ಹಾಕಿದ್ದೀವಲ್ಲ, ಅರ್ಧ ಮಣ್ಣು ಹಾಕಿಬಿಟ್ಟು ಇವಾಗ 2 ಕಪ್ಗಳಾಗಷ್ಟು ಈ ರೀತಿಯಾಗಿ ಸಗಣಿನ ಒಂದು ಬಕೆಟಲ್ಲಿ ನೀರು ಹಾಕಿಬಿಟ್ಟು ಕಲಿಸ್ಕೊಂಡು ಈ ರೀತಿ ಪ್ರತಿಯೊಂದು ಗಿಡಗಳು ಹಾಕೋದು. ಅದಾದಮೇಲೆ ಒಣ ಮಣ್ಣಿರುತ್ತಲ್ಲ, ಒಣಗಿರ್ತಕ್ಕಂಥ ಮಣ್ಣನ್ನು ಆ ಗಿಡಗಳಿಗೆ ಕ್ಲೀನಾಗಿ ಹಾಕ್ಕೊಳ್ಳೋದು ಅಂತ ಹೇಳ್ಬೋದು. ಇವಾಗ ಈ ಮಲ್ಲಿಗೆ ಸಸಿ ತುಂಬ ಒಣಗಿತ್ತು, ಅಂದರೆ ಒಣಗಿರಲಿಲ್ಲ, ಅದು ತುಂಬ ಚೆನ್ನಾಗಿತ್ತು. ಹಾಗಾಗಿ ಅಂದರೆ ಹೂ ಬಿಡ್ತಾ ಇರಲಿಲ್ಲ. ಅದಕ್ಕೆ ಎಲ್ಲ ಸಸಿಗಳು ಅಂದರೆ ರೆಂಬೆ ಕೊಂಬೆಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಮೇಯ್ನಾಗಿ ಬೆಳೆಯಿರ್ತಕ್ಕಂಥ ಸಸಿಗಳು ಅಂದರೆ ರೆಂಬೆ ಕೊಂಬೆಗಳನ್ನು ಬಿಟ್ಟಿದ್ದೀವಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಪೇರಲ ಸಸಿ. ಈ ಪೇರಲ ಸಸಿನ ಹಾಕಿ ತುಂಬ ದಿನವೇ ಆಯಿತು. ಇದು ಇವಾಗ ಹುಟ್ತಾ ಇದೆ, ಅಂದರೆ ಚೆನ್ನಾಗಿ ಬರ್ತಾ ಇದೆ. ಇದಕ್ಕೂ ಕೂಡ ನಾವು ಈ ರೀತಿಯಾಗಿ ಸಗಣಿ ಗೊಬ್ಬರನ ಹಾಕಿದ್ದೀವಿ. ಪ್ರತಿಯೊಂದು ಗಿಡಕ್ಕೂ ಈ ರೀತಿ ಸಗಣಿ ಗೊಬ್ಬರನ ಹಾಕಿ ಅದ್ರ ಮೇಲ್ಗಡೆ ಒಣಗಿರ್ತಕ್ಕಂಥ ಮಣ್ಣನ್ನು ಹಾಕೋದು. ಈ ರೀತಿ ಹಾಕೋದ್ರಿಂದ ಗಿಡಗಳು ಸೊಂಪಾಗಿ ಬೆಳೆದು ಚೆನ್ನಾಗಿ ಬರಲಿ ಅಂತಲೇ ಹೇಳಿ ಈ ರೀತಿ ಹಾಕೋದು. ಹಾಗೆ ಇಲ್ಲಿ ಕರಿಬೇವಿನ ಸಸಿ ತಂದು ಹಚ್ಚಿದ್ವಿ, ಅದು ತುಂಬ ಚೆನ್ನಾಗಿ ಬರ್ತಾ ಇದೆ. ಇನ್ನು ಬರಲಿ ಅಂತ ಹೇಳಿ ಈ ರೀತಿಯಾಗಿ ದಿನಕ್ಕೆ ಅಂದರೆ 15 ದಿನಕ್ಕೆ ಒಂದು ಸಲ ಈ ರೀತಿ
ಸಗಣಿ ಗೊಬ್ಬರದ ಫರ್ಟಿಲೈಸರ್ ಕೊಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಇದು ಮುಖ್ಯವಾಗಿ ಗುಲಾಬಿ ಗಿಡಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ. ಈ ಗುಲಾಬಿ ಗಿಡಕ್ಕೆ ಸಗಣಿ ಹಾಕೋದ್ರಿಂದ ಬೇಗ ಹೂಗಳು ಬರುತ್ತೆ ಅಂತಲೇ ಹೇಳ್ತಾರೆ. ಹಾಗೆ ಇವಾಗ ಅರ್ಧ ಹಾಕಿದ್ದೀವಲ್ಲ, ಅದ್ರ ಮೇಲ್ಗಡೆ ಮತ್ತೆ ಇವಾಗ ಒಣಗಿರ್ತಕ್ಕಂಥ ಮಣ್ಣನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಮೇಲ್ಗಡೆ ಯಾವುದೇ ರೀತಿ ಸಣ್ಣ ಸಣ್ಣ ಹುಳಗಳು ಬರೋದಿಲ್ಲ. ಮಣ್ಣು ಹಾಕಿದರೆ ಸಗಣಿ ಹಾಕಿ ಹಾಗೆ ಬಿಟ್ಬಿಟ್ರೆ ಮಣ್ಣು ಅಂದರೆ ಹುಳಗಳು ಬರುತ್ತೆ ಅಂತ ಹೇಳಿ ಇಷ್ಟು ಹಾಕಿ ಮೇಲ್ಗಡೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದರೆ ಸಗಣಿಯಲ್ಲೇ ಆಲ್ರೆಡಿ ನೀರು ಹಾಕಿ ಕಲಸಿರ್ತೀವಲ್ಲ, ಅದು ಕರೆಕ್ಟಾಗಿರುತ್ತೆ, ಮತ್ತೆ ನೀರು ಹಾಕೋ ಅವಶ್ಯಕತೆ ಏನೂ ಇರೋಲ್ಲ. ಹಾಗಾಗಿ ಇಷ್ಟು ಮಣ್ಣನ್ನು ಹಾಕಿಬಿಟ್ಟು 1-2 ದಿನ ಆದಮೇಲೆ ನೀರು ಹಾಕಿ ಅಥವಾ ಮರುದಿನ ಆದಮೇಲೆ ನೀರು ಹಾಕಿದರೆ ಒಳ್ಳೆಯದು. ಇವಾಗ ಇಷ್ಟನ್ನು ಹಾಕಿ ನಾನು ತೋರಿಸ್ತೀನಿ. ಹಾಗೆ ಬೆಳಗ್ಗೆ ಯಾವ ರೀತಿ ಇದೆ, ಯಾವ ರೀತಿ ಒಣಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ತೋರಿಸ್ತೀನಿ. ಇವಾಗ ಕೆಲವೊಂದು ಹೂಗಳಲ್ಲಿ ಮೊಗ್ಗಿತ್ತು. ಹಾಗೆ ಬೆಳಗ್ಗೆ ನೋಡಿದಾಗ ಹೂವು ಸಸಿ ತುಂಬ ಚೆನ್ನಾಗಿ ಅರಳಿತ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಇವಾಗ ನೋಡ್ತಾ ಇದ್ದೀರಲ್ಲ, ಇಲ್ಲಿ ದಾಸವಾಳ ಇನ್ನೂ ಮೊಗ್ಗಿತ್ತು, ಆದರೆ ಬೆಳಗ್ಗೆ ಅನ್ನೋದರಲ್ಲಿ ಇದು ತುಂಬ ಚೆನ್ನಾಗಿ ಅರಳಿತ್ತು ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ತೋರಿಸ್ತೀನಿ ಇವಾಗ ಯಾವ ರೀತಿ ಅದು ಅರಳಿದೆ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ದಾಸವಾಳ ಸಸಿ ಅರಳಿದೆ ಅಂತ ಹೇಳಿ. ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್